ಹಾಯ್ ಹಲೋ ಸ್ನೇಹಿತರೆ, ಫೈನಲಿ ನೀವು ಕೇಳ್ತಾ ಇದ್ರಿ ಮಂಜಣ್ಣ ಅವ್ರ ಮನೆ ಎಲ್ಲಿ, ಅವ್ರ ಬಗ್ಗೆ ಹೆಂಗ್ ತಿಳ್ಕೊಬೇಕಂತ ಸುಮಾರಷ್ಟು ನಿಮ್ಗೆ ಕ್ವಶನ್ಸ್ ಇತ್ತು. ಫೈನಲಿ ನಿಮ್ ಕ್ವಶನ್ಸ್ಗೆಲ್ಲ ಇವತ್ತು ಆನ್ಸರ್ ಸಿಕ್ಕೇ ಸಿಗುತ್ತೆ. ಆಗಲಿ ಮುಂದೆ ಸಾಗುನಿ ಬಯಸುತ್ತಿಲ್ಲ ಸಿಗದು ಬಾಳಲಿ. ಮಂಜಣ್ಣವ್ರ ನಮಸ್ಕಾರ. ಮಂಜಣ್ಣವ್ರ ನೋಡ್ದಂಗೆ ಅನ್ಸ್ತದೆ, ರಾಗಿ ರಾಮಣ್ಣವ್ರ ಅಂತ ನಮ್ಗೆ ಅನ್ಸ್ತಾನೆ ಇಲ್ಲ. ಯಾಕಂದ್ರೆ ನಮ್ಗೆ ಅದೇ ಫೇಸು, ಅದೇ ಗ್ಲೋ, ಅದೇ ಏನೋ ಗಾಂಭೀರ್ಯ ಎಲ್ಲ ನಮ್ಗೆ ಅದೇ ರೀತಿ ಕಾಣಿಸ್ತಾ ಇದೆ. ಸೊ ನಿಮ್ಗೆ ಮಂಜಣ್ಣವ್ರ ಏನೋ ಈ ಲೆವೆಲ್ ಬಂದಿದ್ದಾರೆ, ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಅಲ್ಲ, ಇದು ಖುಷಿ ಅಂದ್ರೆ ನಮ್ ಕೋಲಾರ ಜಿಲ್ಲೆ ಜನತೆ ನಮ್ಗೆ ಖುಷಿ ಮಾಡಿದಾರೆ. ನಾವು ಕೋಲಾರ ಜಿಲ್ಲೆ ಜನತೆಗೆ ನಾವು ಒಂದು ಕೃತಜ್ಞತೆ ಹೇಳಕ್ ನಾವು ಇಷ್ಟಪಡ್ತೀವಿ. ಆಮೇಲೆ ಜನ ಇಷ್ಟಪಟ್ಟ ತಾನೆ ನಮ್ಗೆ ಖುಷಿ ಆಗೋದು. ಜನನೇ ಇಷ್ಟಪಡಿಲ್ಲ ಅಂದ್ರೆ ನಮ್ಗೆ ಎಲ್ಲಿ ಖುಷಿ ಆಗುತ್ತೆ? ಇದು ಒಂದ್ ಹೇಳಕ್ ನಾವು ಖುಷಿ ಪಡ್ತೀವಿ. ಆಮೇಲೆ ಅವನು ತುಂಬಾ ಕಷ್ಟಪಟ್ಟು ಒಂದ್ ಜೀವನದಲ್ಲಿ ಎಲ್ಲೆಲ್ಲೋ ಬೆಳ್ಕೊಂಡು ಎಲ್ಲೆಲ್ಲೋ ಇದನ್ಕೊಂಡು ಒಂದ್ ಕಷ್ಟ ಬಿದ್ದು ಇವತ್ತು ಒಂದ್ ಲೆವೆಲ್ಗೆ ಹೋಗಿದ್ದಾನೆ. ಅದು ಆ ದೇವ್ರು ಎಲ್ಲೆಲ್ಲಿ ಕಳಿಸ್ಬೇಕೋ ಆ ದೇವ್ರಿಗೆ ಅದು ಭಾಗವಹಿಸಿರೋದು. ಅದು ಯಾವತ್ತು ನಾವು ಯಾವ ಟೈಮ್ಗೆ ಏನೇನ್ ಆಗ್ತದೆ ಅಂತ ಹೇಳಕ್ ಎಲ್ಲ ಕಷ್ಟಪಟ್ಟು ಒಂದು ಅಗ್ರಿಕಲ್ಚರ್ ಮಾಡಿದಾನೆ. ಅದ್ರಲ್ಲೆಲ್ಲ ಏನಿಲ್ಲ. ಆಮೇಲೆ ಹೋದಾಗನು ಸ್ವಲ್ಪ ಬೆಂಗಳೂರಲ್ಲಿ ಇದ್ದು ಕಷ್ಟಪಟ್ಟು ಆಮೇಲೆ ಹಂಗೆ ಫಿಲಿಂ ಫೀಲ್ಡ್ಗೆ ಹೋಗಿ ಅವನೇನೋ ಒಂದ್ ಹೆಸರು ಮಾಡ್ಕೊಂಡು ಚೆನ್ನಾಗಿ ಬೆಳೆದಿದ್ದಾನೆ. ಈಗ ಅದು ಇಷ್ಟೆಲ್ಲ ಬೆಳಿಬೇಕಂದ್ರೆ ಫಸ್ಟ್ ಉಗ್ರಂ ಫಿಲಿಂ ಅಲ್ಲಿ ಅವನು ಫಸ್ಟ್ ಹೆಸರು. ಆಮೇಲೆ ಬಿಗ್ ಬಾಸ್ ಮನೆ ಒಳ್ಳೆ ಹೆಸರು ಸಿಕ್ತು. ಆಮೇಲೆ ಮ್ಯಾಕ್ಸ್ ಫಿಲಿಂ ಹಂಗೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗೆ ಫಿಲಿಂ ರಿಲೀಸ್ ಆಯ್ತು. ಅದು ರಿಲೀಸ್ ಆದ್ಮೇಲೆ ತುಂಬಾ ಫ್ಯಾನ್ಸ್ ಶುರುವಾಯ್ತು. ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆ ಸುದೀಪ್ ಸರ್ ಒಳ್ಳೆ ಗೌರವ ಕೊಟ್ಟು ಅವನ ಆಟ ಸುದೀಪ್ ಏನ್ ಆಡ್ಬೇಕಾ ಅವ್ನ ಆಡ್ಕೊಂಡು ಬಂದಿದ್ದಾನೆ. ಜನಕ್ಕೆ ಹೆಂಗ್ ಮೆಚ್ಚುಗೆ ಕೊಡ್ಬೇಕು ಹಂಗ್ ಕೊಟ್ಟಿದ್ದಾನೆ. ಅದ್ರಲ್ಲಿ ಏನ್ ತೊಂದ್ರೆ ಇಲ್ಲ ನಮ್ಗಿದ ಮೊತ್ತಕ್ಕ. ಈಗ ಸುಮಾರಷ್ಟು ಗೇಮ್ಸ್ ನಾವು ಆಡ್ಬೋದು, ಅದರಲ್ಲಿ ಕಪ್ಪು ಗೆಲ್ಬಹುದು ಬಿಡ್ಬೋದು. ಅದಕ್ಕೆ ಕೊನೆಯವರೆಗೂ ಒಬ್ಬ ಪ್ಲೇಯರ್ ಆಡೋದು ಎಷ್ಟು ಇಂಪಾರ್ಟೆಂಟ್ ಅಂದ್ಬಿಟ್ಟು ನಮ್ಗೆ ಅದು ಅನ್ಸುತ್ತೆ. ಸೊ ಅದೇ ರೀತಿ ನಮ್ಮ ಮಂಜಣ್ಣ ಕೂಡ ಅಷ್ಟೇ. ನಮ್ ಕಪ್ಪು ಗೆಲ್ದಿರ ಇರ್ಬೋದು, ಆದ್ರೆ ಆ ಫಿನಾಲೆವರೆಗೂ ಬಂದು ಅದು ಆ ವ್ಯಕ್ತಿತ್ವ ಕಾಪಾಡ್ಕೊಂಡು ಎಲ್ಲರ ಜೊತೆ ಸೈ ಅನ್ಸ್ಕೊಂಡು ಬರೋದಿನ್ ನೋಡ್ರೆ ಅದು ಆಕ್ಚುಲಿ ತುಂಬಾ ಗ್ರೇಟ್ ಅಂತ ನಮ್ಗೆ ಫೀಲ್ ಆಗುತ್ತೆ. ಒಬ್ಬ ಕೋಲಾರ ಜಿಲ್ಲೆಯಿಂದ ಒಬ್ಬ ಸಾಮಾನ್ಯ ಪ್ರತಿಭೆ ಸಿನಿಮಾ ಇಂಡಸ್ಟ್ರಿಗೆ ಹೋಗೋದು ಅಷ್ಟು ಸರ್ವೇ ಸಾಮಾನ್ಯ ಅಲ್ವೇ ಅಲ್ಲ. ಆ ಒಂದು ಇಂಡಸ್ಟ್ರಿನಲ್ಲಿ ಅವರು ಎಂಟರ್ ಆಗಿ ಒಳ್ಳೊಳ್ಳೆ ಆಕ್ಟರ್ ಜೊತೆ ಅವ್ರಿಗೆ ನಟನೆ ಮಾಡಿ ಒಳ್ಳೆ ಹೆಸರು ತಗೊಂಡು ಮತ್ತೆ ಬಿಗ್ ಬಾಸ್ ಮನೇಲಿ ಬಂದು ಅಷ್ಟೇ ಹೆಸರು ತಗೊಳ್ಳೋದು ತಮಾಷೆ ವಿಚಾರ ಅಲ್ವೇ ಅಲ್ಲ ಅದು. ಈಗ ನಮಗೂ ಅಷ್ಟೇ ನಿನ್ನ ಮಗನ ಬಗ್ಗೆ ಒಂದು ಡ್ಯಾನ್ಸ್ ಮಾಡಬೇಕು ಅಂತ ಕನ್ನಡ ಬಿಗ್ ಬಾಸ್ ಕಡೆಯಿಂದ ಒಂದು ಎಲ್ಪ್ ನಮ್ಗೆ ಬಂತು. ನಾನು ಹೇಳ್ದೆ ಮನೆಗೆ, ಅಲ್ಲಿ ಡ್ಯಾನ್ಸ್ ಮನೆಗೆ ಕರ್ಕೊಂಡು ಹೋದ್ರು. ನಾನು ಹೇಳಿದೆ, ಸರ್ ಡ್ಯಾನ್ಸ್ ನಾನು ಯಾವತ್ತೂ ಮಾಡಿಲ್ಲ, ನಾವೇನೋ ಡ್ರಾಮಾಗಳಾಡ್ಕೊಂಡಿದ್ದು. ಆಯ್ತು ಬನ್ನಿ ನಾವು ನೋಡೋಣ ಅಂತ ಹೇಳಿ ಪಾಪ ಅವರು ತುಂಬಾ ಕಷ್ಟಪಟ್ಟು ನನಗೆ 2 ದಿವಸ ಅಲ್ಲಿ, ಆಮೇಲೆ ಬಿಗ್ ಬಾಸ್ ಮನೇಲಿ 2 ದಿವಸ ಆಮೇಲೆ ಮಾಡಿಸ್ರು. ಆಮೇಲೆ ಅಲ್ಲಿ ಏನೋ ಸ್ಟೇಜ್ ಮೇಲೆ ಒಂದು ರೂಪ ಬಂದ್ಬಿಡ್ತು. ಅದೇನೋ ದೊಡ್ಡವ್ರು ಮಾಡಿದ್ದು, ಏನೋ ಹಿರಿಯರು ಮಾಡಿದ್ದು. ಆಕ್ಚುಲಿ ಸ್ನೇಹಿತರೆ ಏನಂದ್ರೆ ಇವರು ಡ್ಯಾನ್ಸ್ ಮಾಡ್ತಾ ಇದ್ರೆ ನಂಗೆಲ್ಲ ಮಂಜಾಣ ಮನೆಯಿಂದ ಆಚೆ ಬಂದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಆ ತರ ಫೀಲ್ ಬಂದ್ಬಿಡ್ತು. ಅಂದ್ರೆ ಅಷ್ಟು ಎನರ್ಜಿಯಿಂದ ಡ್ಯಾನ್ಸ್ ಮಾಡೋದಿದೆಯಲ್ಲ, ಅದು ಈ ವಯಸ್ಸಲ್ಲಿ ಅವರು ಅಷ್ಟೊಂದು ಎಫರ್ಟ್ಸ್ ಹಾಕಿ ಮಾಡೋದು ಆಕ್ಚುಲಿ ತುಂಬಾ ಇಷ್ಟಪಟ್ಟಿದ್ದಾರೆ ಅದೊಂದು ಡ್ಯಾನ್ಸ್ ನ. ಮತ್ತೆ ನಾವ್ ಯಾವಾಗ ನೋಡ್ಬೋದು ಆ ಡ್ಯಾನ್ಸ್ ನ? ನೋಡೋಣ, ಸಮಯ ಸಿಕ್ಕಿದ್ರೆ ನೆಕ್ಸ್ಟ್ ನಾವು ಮಂಜಾಣ ಮದುವೆನಲ್ಲಿ ಇವ್ರ ಹತ್ರ ಒಂದು ಡ್ಯಾನ್ಸ್ ಮಾಡಿಸಿ ನಾವೆಲ್ಲ ಎಂಜಾಯ್ ಮಾಡ್ಲೇಬೇಕು. ಏನಣ್ಣ, ಆಗ್ಬೋದಲ್ವಾ? ಖಂಡಿತವಾಗಿ. ಮಂಜಾಣನ ಒಂದು ಬಿಗ್ ಬಾಸ್ ಮನೇಲಿ ನೋಡಿದಿರಿ, ಅವರು ಯಾವ ರೀತಿ ಇದ್ದಾರೆ ಏನು ಅಂತ ಸುಮಾರು ಒಂದು ಐಡಿಯಾ ಬಂದಿದೆ ನಮ್ಗೆ. ಈಗ ಮಂಜಣ್ಣ ಈ ಎಜುಕೇಶನ್ ಅಂದ್ರೆ ಚಿಕ್ಕ ಹುಡುಗ ಇದ್ದಾಗ ಯಾವ ರೀತಿ ಇದ್ರು, ಅವಾಗ ಹಿಂಗೆ ಏನೋ ಬಿಹೇವ್ ಮಾಡ್ತಾ ಇದ್ರು, ಅದೇ ಆರೋಗ್ಯನ್ಸು, ಅದೇ ಒಂದು ಗಾಂಭೀರ್ಯ ಆತರ ಎಲ್ಲ. ಈಗ ಮಾಲೂರಲ್ಲಿ ಜೂನಿಯರ್ ಕಾಲೇಜಲ್ಲಿ ಓದ್ತಾ ಇರ್ಬೇಕಂದ್ರೆ ಅವನಕ್ಕೊಂದು ಬ್ರಿಟಿಷ್ ಪಾತ್ರ ಕೊಟ್ಟಿದ್ರು. ಓಕೆ, ಆವಾಗ್ಲೇ ಅವನು 7th 10th ಓಕೆ 10ನೇ ಕ್ಲಾಸ್ ಓದ್ತಾ ಇದ್ದ. ಹಾಗೆ ಒಂದು ಬ್ರಿಟಿಷರದು ದಬ್ಬಾಳಿಗೆ ಒಂದು ಪಾತ್ರ ಕೊಟ್ಟಿದ್ರು ಅವನಿಗೆ. ಓಕೆ, ರಾಜರು ಇದಾಕೊಂಡು ಆ ಕಾಲದಾಗ ಹಂಗೆ. ಆಗ ನನ್ನ ಫ್ರೆಂಡ್ ಮಗನು ಅವನ ಹತ್ರ ಇದು ಅದೇನೋ ಅಂತಾರಲ್ಲ ರಾಜನ ಪಕ್ಕದಲ್ಲಿ ಮಂತ್ರಿ, ಆ ಪಾತ್ರ ಕೊಟ್ಟಿದ್ರು. ಹಂಗೆ ಆ ತರ ಎಲ್ಲ ಅವನು ಮೀಡಿಯಾ ಸ್ಕೂಲ್ಗಳಲ್ಲಿ ತಿರ್ಗಾ ಈ ಸ್ಕೂಲ್ಗಳಲ್ಲಿ ಅವನಿಗೆ ಏನ್ ಇಷ್ಟ ಅಂದ್ರೆ ಈ ಸ್ಕೂಲ್ಗಳ ಕಡೆಯಿಂದ ಎಲ್ಲಾದ್ರೂ ಒಂದ್ ಹಳ್ಳಿಗಳ ಕಡೆ ಈ ಕ್ಲೀನ್ ಮಾಡಕ್ ಕರ್ಕೊಂಡು ಹೌದು, ಅದ್ರಲ್ಲಿ ತುಂಬಾ ಕಷ್ಟಪಡೋನು. ಮಂಜು ಒಳ್ಳೆ ಅವ್ನಿಗೆ ಯಾಕೆ ಸೋಷಿಯಲ್ ಸರ್ವಿಸ್ ಜಾಸ್ತಿ ಸರ್ವಿಸ್ ಇದೆ ಅಂದ್ರೆ ಯಾಕಂದ್ರೆ ಅವನ ಅದೆಲ್ಲ ಕಷ್ಟಪಡ್ತಾ ಇಲ್ಲಿ ನಮ್ಮ ಹತ್ರ ತೋಟಗಳಲ್ಲಿ ಜಮೀನಲ್ಲಿ ಕಷ್ಟಪಟ್ಟಿದ್ನಲ್ಲ, ಅದು ಅವನಿಗೆ ಅಲ್ಲಿ ಈಸಿ ಆಗಿದೆ. ಅವ್ನಿಗೆ ಮಾಡೋದಲ್ಲಿ ಯಾವ ಲೆಕ್ಕ ಇಲ್ದಂಗೆ ಮಾಡಿದ. ಆ ತರ ಜನ ನಾವು ಸಂಪಾದನೆ ಮಾಡೋದಿಲ್ಲ, ತುಂಬಾ ಕಷ್ಟ. ಈ ಕಾಲದಲ್ಲಿ ದುಡ್ಡು ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಆದ್ರೆ ಒಬ್ಬ ವ್ಯಕ್ತಿನ ಸಂಪಾದನೆ ಮಾಡೋದು ಸರ್ವೇ ಸಾಮಾನ್ಯ ವಿಚಾರನೇ ಅದೇ ಅಲ್ಲ. ಆ ತರ ಈ ತರ ಸುಮಾರಷ್ಟು ಒಂದು ಕೋಲಾರ ಜಿಲ್ಲೆನೇ ಅವ್ರನ್ನ ಏನೋ ಇಷ್ಟಪಡೋರು ಇದಾರೆ ಅಂದ್ರೆ ತುಂಬಾ ತುಂಬಾ ಖುಷಿ ಆಗುತ್ತೆ ಅವ್ರು ನೋಡಿದ್ರೆ. ಮಾಡಿದ್ದಾನೆ, ಅದೆಲ್ಲ ಏನ್ ತೊಂದ್ರೆ ಇಲ್ಲ.
ಅವನು ಇವತ್ತು ಇಲ್ಲಿ ಏನ್ ನಡ್ಕೊಂಡು ಹೋಗಿದಾನೋ ಅದನ್ನೇ ಬಿಗ್ ಬಾಸ್ ಮನೇಲಿ ಮಾಡಿದಾನೆ. ಹೌದು. ಈಗ ಮಂಜಣ್ಣ ನಾವು ನೋಡಿದ್ರೆ ಈಗ ಚಿಕ್ಕ ವಯಸ್ಸಲ್ಲಿ ಅವ್ರ ಮನೇಲಿ ಹೆಂಗಿರ್ತಾ ಇದ್ರು, ಏನಾರ ತುಂಟಾಡ್ಗೆ ಆಡೋದು, ಎಲ್ಲ ಏನಾರ ಕೋಪ ಬಂದಾಗ ಅಮ್ಮನ ಮೇಲೆ ರೈಸ್ ಆಗೋದು, ಅಪ್ಪನ ಮೇಲೆ ರೈಸ್ ಆಗೋದು. ಅವನಿಗೆ ಎಷ್ಟು ಕೋಪ ಬಂದ್ರು ರೈಸ್ ಆಗ್ತಾ ಇತ್ತ. ಈಗ ಬಿಗ್ ಬಾಸ್ ಮನೇಲಿ ಅವನು ಇಲ್ಲಿ ಮನೇಲಿ ಏನ್ ಮಾಡಿದಾನ ಅದನ್ನೇ ಬಿಗ್ ಬಾಸ್ ಮನೇಲಿ ಮಾಡಿದ್ರು. ಅವ್ರು ಲಾಸ್ಟ್ ತಂಗಿ ಅದೇ ನಾನು ಹೇಳ್ದಲ್ಲ ಆಸ್ಟ್ರೇಲಿಯಾದಲ್ಲಿ ಇದ್ದಾಳೆ, ಅವಳು ಸ್ವಲ್ಪ ಕೋಪಿಷ್ಟಿ ನಮ್ಮ ಮನೇಲಿ ಲಾಸ್ಟ್ ಅವಳು. ಅವಳೇ ಆಗ್ಲಿ ಯಾರೇ ಆಗ್ಲಿ ಅವ್ರ ತಂಗಿಯವ್ರು ಯಾರಾದ್ರೂ ಬೈದ್ ಬಿಟ್ರೆ ಅವನಿಗೆ ಅವ್ರ ಹತ್ರ ನಿಂಗ್ ಕೈ ಕಟ್ಕೊಂಡು ನಿಂತ್ಕೊಂಡ್ಬಿಡೋನು. ಬಿಗ್ ಬಾಸ್ ಮನೇಲಿನೂ ಅವ್ನ ಹಂಗೆ ಅವ್ರು ಮೋಕ್ಷಿಕ ಅವ್ರು ಗೌತಮಿ ಇವ್ರ ಹತ್ರನು ಕೈ ಕಟ್ಕೊಂಡು ನಿಂತ್ಕೊಂಡ ನನ್ಗ್ ನಗು ಬರ್ತಾ ಇತ್ತು. ಇವನು ಸೇಮ್ ಅವ್ರ ತಂಗಿಯವ್ರ ಹತ್ರ ಹೆಂಗ್ ನೋಡ್ಕೊಂತಾ ಇದ್ನೋ ಆ ಬಿಗ್ ಬಾಸ್ ಮನೇಲಿ ಹಂಗೆ ನಡೀತಾ ಇದ್ದಾನೆ. ಇವನೇನ್ ಚೇಂಜಸ್ ಇಲ್ಲ ಅಂದ್ಕೊಂಡು ನನಗೂ ಖುಷಿನೂ ಆಗ್ತಾ ಇತ್ತ. ಈಗ ರಾಮಣ್ಣ ಅಂದ್ರೆ ಯಾರು? ನಮ್ಗೆ ಈಗ ರಾಮಣ್ಣ ಅಂದ್ರೆ ಗೊತ್ತೇ ಇಲ್ಲ. ರಾಮಣ್ಣ ಅಂದ್ರೆ ರಾಮಣ್ಣ ಅಂದ್ರೆ ನಾವು ನಮ್ಗೆ 3 ಹೆಸರು ಆಗ್ಬಿಟ್ಟಿದೆ ಈಗ. ಓಕೆ. ಫಸ್ಟ್ ನಾನೇ ಜಾಸ್ತಿ ಓದಿಲ್ಲ. ನಮ್ಮ ಅಜ್ಜಿ ಅಗ್ರಿಕಲ್ಚರ್ ಮಾಡಿಸ್ತಾ ಇದ್ರು, ನಮ್ ತಂದೆ ಬಿಸ್ನೆಸ್ ಮಾಡ್ತಾ ಇದ್ರು. ನಾನು 7th ಹೋಗ್ತಾ ಇದ್ದಾಗ ನಮ್ಮ ಅಜ್ಜಿ ನನ್ಗೆ ಆವತ್ತಿಂದನೂ ಅಗ್ರಿಕಲ್ಚರ್ ಅಂದ್ರೆ ಬಾರಿ ಇಷ್ಟ. ನಮ್ಮ ಅಣ್ಣವರೆಲ್ಲ ಬೆಂಗಳೂರಲ್ಲಿ ಓದ್ತಾ ಇದ್ರು. ಆಗ ನಮ್ಮ ಅಜ್ಜಿ ಅವ್ನ ರಾಮಣ್ಣನ ನನ್ ಜೊತೆ ಅಗ್ರಿಕಲ್ಚರ್ ಹಾಕ್ಬಿಡು ಅಂತ ಹೇಳಿ ಅವಾಗಿಂದ ಮಾಸ್ಟರ್ಗೆ ಹೇಳ್ಬಿಟ್ಟು ಪೈಲ್ ಮಾಡಿಸಿ ಪೈಲ್ ಆದ್ಬಿಟ್ಟು ಅಗ್ರಿಕಲ್ಚರ್ ಹಾಕ್ಬಿಟ್ರು. ತಂದೆಯವ್ರಿಗೆ ಇನ್ನ 2 ಹೆಸರು ಏನಂತ ಕರೀತಾರೆ? ಇನ್ನೆರಡು ಹೆಸರು ಏನಂದ್ರೆ ನಾನು ನೋಡಿ ಟೆಂಪ ತಗೊಂಡೆ, CNG ಗಾಡಿ ಟೆಂಪ ತಗೊಂಡೆ. ನನಗೆ ಒಬ್ರು ಐನೋರ್ ಇದಾರೆ ಅರ್ಕಲ್ಗೂಡಲ್ಲಿ. ಅಲ್ಲಿ ಅವ್ರಿಗೆ ಕೇಳಿದೆ, ಸರ್ ಈ ತರ ಟೆಂಪ ಮೇಲೆ ಹೆಸರು ಬರ್ಸ್ಬೇಕು, ಏನ್ ಹೆಸರು ಬರ್ಸೋಣ ಅಂತ ಕೇಳಿದಾಗ ಅವ್ರು ನಿಮ್ ಮನೆ ದೇವ್ರು ಏನು ಅಂದ್ರು, ತಿಮ್ಮರಾಯ ಸ್ವಾಮಿ. ಆಮೇಲೆ ನಿಮ್ ತಂದೆ ಹೆಸರು ಅಂದ್ರು, ನಮ್ ತಂದೆ ಹೆಸರು ಕೆಂಪೇಗೌಡರು ಅಂತ. ನಿನ್ನ ಹೆಸರು ರಾಮಣ್ಣ ಅಂತ. ನೀನ್ ಏನ್ ಬಿಸ್ನೆಸ್ ಮಾಡ್ತಾ ಇರೋದು? ರಾಗಿ ವ್ಯಾಪಾರ ಅಂದಾಗ ಅವ್ರೇನ್ ಹೇಳಿದ್ರು ಅಂದ್ರೆ, ಸರಿ ಟೆಂಪ ಮೇಲೆ ತಾನೇ ನೀನ್ ಹಾಕೋದು, ಹೌದು ಸ್ವಾಮಿ ಅಂತಂದ್ರೆ. ಅದ್ರಿಗೆ ಏನ್ ಹೇಳಿದ್ರು, ನೀನ್ ಟೆಂಪ ಎಲ್ಲೋದ್ರು ನೀನ್ ರಾಗಿ ಬಿಸ್ನೆಸ್ ಮಾಡ್ತೀಯಲ್ಲ, ರಾಗಿ ರಾಮಣ್ಣ ಅಂತ ಹಾಕ್ಬಿಡು. ಅಲ್ಲಿ ರಾಗಿ ರಾಮಣ್ಣ ಅನ್ನೋ ಹೆಸರು ಬಂತು. ತಗೊಂಡು ನಾನು ಎಲ್ಲೋದ್ರು ಸುಮಾರು ಜನ ಏನಣ್ಣ ನೀವು ರಾಗಿ ವ್ಯಾಪಾರ ಮಾಡ್ತೀರಾ, ನಮ್ದು ರಾಗಿ ಇದೆ ತಗೊಳ್ಳಿ ಅನ್ನೋದು ಒಂದು ಪ್ರಚಾರ ಆಯ್ತು. ನಮ್ಮನ್ನು 3ನೇ ಹೆಸರು ರಾಮೇಗೌಡ ಅಂತ ಕರೀತಾ ಇದ್ರು. ನಾವು ಅವಾಗ ರಾಜಕೀಯನಲ್ಲಿ ಆ ಪೊಲಿಟಿಕಲ್ ಹೆಸರು ಆಗ ರಾಜಕೀಯನಾಗಿದ್ದಾಗ ರಾಮಣ್ಣ ಅನ್ನೋದು ಬಿಟ್ಬಿಟ್ಟು ರಾಮೇಗೌಡರು ಅಂತ ಕರೀತಾರೆ. ಈಗ ನಾವು ನಿಮ್ಮನ್ನ ರಾಮೇಗೌಡರು ಅಂತ ಕರಿಬೇಕಾ ಅಥವಾ ರೈತರು ರಾಮಣ್ಣ ಅಂತ ಕರಿಬೇಕಾ? ಅಲ್ಲ ರಾಗಿ ರಾಮಣ್ಣ ನಿಮ್ಮನ್ನ ರಾಗಿ ರಾಮಣ್ಣ ಅಂತ ಕರೆದ್ಬಿಟ್ರೆ ರೈತನಾಗೋಗ್ಬಿಟ್ಟ. ಎಷ್ಟು ಮಿಸ್ ಮಾಡ್ಕೊಂಡ್ರ ನಮ್ಮ ಮಂಜಣ್ಣ ಬಿಗ್ ಬಾಸ್ ಅಲ್ಲಿ ಬಂದಿದ್ದಾಗ? ಅವ್ರ ತಾಯಿ ಒಂದ್ ಸ್ವಲ್ಪ ಮಿಸ್ ಮಾಡ್ಕೊಂತ. ರಾಮಣ್ಣ ಅವರು ನಾಟಕದಲ್ಲಿ ಯಾವಾಗ ಬಂದ್ರು? ಅಂದ್ರೆ ಇವ್ರಿಗೆ ಯಾವಾಗ ಇದ್ರಲ್ಲಿ ಇಂಟ್ರೆಸ್ಟ್ ಯಾವ ರೀತಿ? ನಮ್ಮ ಅಣ್ಣ ಈ ಊರ್ನ ಹಿರಿಯರೆಲ್ಲ ಇದ್ರು ಅವಾಗೆಲ್ಲ ನಾಟಕ ನಮ್ಮೂರಲ್ಲಿ. ಅಂದ್ರೆ ನಮ್ಮೂರ್ ನಾಟಕ ಪೂರ್ಣಕಿ ನಾಟಕ ಅಂದ್ರೆ ಬಲೆ ಫೇಮಸ್. ಎಲ್ಲರೂ ಬಂದ್ಬಿಟ್ಟು ಒಂದ್ ದಿವ್ಸ ಮೊದ್ಲೇ ಬಂದಿದ್ದು ಬಿಡೋರು. ಆಗ ನಮ್ಮ ಅಣ್ಣ ಈ ಊರ್ನ ಜನ ಇಲ್ಲೆಲ್ಲ ಆಡ್ತಾ ಇದ್ದಾಗ ಶೇಷಶಲಂ ಅಂತ ಅವ್ರು ಒಳ್ಳೆ ಗುರುಗಳು. ಆಗ ನನ್ಗೊಂದ್ ಇಂಟ್ರೆಸ್ಟ್ ಹೋಗಿ ಕುತ್ಕೊಂತಾ ಇದ್ದೆ. ಆಗಿನ ಕೇಳೋಣ ಒಂದ್ ಡ್ರಾಮಾ, ನಾನು ಏನಾದ್ರು ಒಂದ್ ಪಾತ್ರ ಮಾಡ್ಬೇಕಂತ ಇಂಟ್ರೆಸ್ಟ್ ಇತ್ತು. ಅವಾಗ ಹೋದಾಗ ಅವ್ರು ಶೇಷಶಲಂ ಅವರು ಸರಿ ಅವ್ರು ಹಿಂಗೆ ನನ್ನ ನಿಲ್ಸಿ ಪಾಡಿಸ್ಬಿಟ್ಟು ಅವಾಗ ಹೇಳಿದ್ರು, ನಮ್ಮ ಅಣ್ಣ ಹೆಸರು ಮುನೇಗೌಡ್ರು. ಮುನೇಗೌಡ್ರೆ ನೀನೇ ದುರ್ಯೋಧನ, ನಿನ್ ತಮ್ಮನೆ ಭೀಮನ್ ಅಂತ ಹೇಳಿ ರಾಜರ ಕಾಲ. ಅಲ್ಲಿಂದ ನಮ್ಗೆ ಮಹಾರಾಜ ಮಂಜನ ನೋಡೋದು ಫೀಲ್ ಆಗುತ್ತೆ. ಆವಾಗ ನಿಂಕ ನಮ್ಗೆ ಹೋಯ್ತು. ಅವಾಗ ಮಂಜುನು ಬಂದ್ ಅಲ್ಲಿ ನಾವ್ ಆಡ್ತಾ ಇದ್ರೆ ಅವ್ರ ದೊಡ್ಡಪ್ಪ ನಾವ್ ಆಡ್ತಾ ಇದ್ರು, ಅವನು ಕುತ್ಕೊಂಡು ಅವಾಗಿಂದ ಅವ್ರು ನೋಡಿ ಅವನ್ನೆಲ್ಲ ಅನುಗ್ರಹಿಸ್ಕೊಂಡು ಯಾವ ರೀತಿ ಆಕ್ಟ್ ಮಾಡ್ಬೇಕು ಅಂತ ಅವಾಗಿಂದಾನೇ ಅದೊಂದು ಮೈಂಡ್ ಬಂದಿದೆ. ಮುಂದೆ ನಾವು ರಾಮಣ್ಣನ ಜೊತೆಯಲ್ಲಿ ಮಂಜಣ್ಣನ ಒಂದು ನಾಟಕದಲ್ಲಿ ನೋಡುವ ಅವಕಾಶ ನಮ್ಗೆ ಸಿಗುತ್ತಾ ಏನಾದ್ರು? ಮಾಡಿ ಬಿಗ್ ಬಾಸ್ ಮನೆ ಡ್ಯಾನ್ಸ್ ಮಾಡ್ತೀನಿ ಅಂದ್ಕೊಂಡೆ. ದೇವರು ಕರ್ಕೊಂಡು ಹೋದ. ಇನ್ನು ಏನಾದ್ರು ಇದ್ರೆ ನಾವು ಅದಕ್ಕೆ ಏನಾಗಲ್ಲ. ಬಟ್ ಅದು ನಮ್ಮ ವೀಕ್ಷಕರ ಕಡೆಯಿಂದ ಒಂದು ವಿನಂತಿ ಏನಂದ್ರೆ, ನಮ್ಗೆ ರಾಮಣ್ಣನವ್ರ ಜೊತೆಯಲ್ಲಿ ಮಂಜಣ್ಣ ಒಂದು ಮಹಾರಾಜನ ಪಾರ್ಟ್ ಅಲ್ಲಿ ನೋಡ್ಬೇಕಂದ್ರೆ ಸುಮಾರಷ್ಟು ವೀಕ್ಷಕರಿಗೆ ಆಸೆ ಇದೆ. ಆ ದೇವ್ರು ಕೊಟ್ರೆ ನಾವು ಮಾಡಕ್ ರೆಡಿ. ಖಂಡಿತವಾಗ್ಲಿ. ನಮ್ಗೆ ಆಕ್ಚುಲಿ ನಮ್ಮ ಪಾಲನೆ ಹೆಂಗಿದೆ ಅಂದ್ರೆ, ನಾವು ಎಲ್ಲ ಕ್ರಿಕೆಟ್ ಆಡಕ್ ಹೋದಾಗ ನಮ್ಮಪ್ಪ ಬಂದು ಬೈದು ಮನೆ ಕರ್ಕೊಂಡ್ ಬಂದಿರೋ ಸನ್ನಿವೇಶ ಇದೆ. ಅದೇ ರೀತಿ ಮಂಜಣ್ಣ ಕ್ರಿಕೆಟ್ ಆಡಕ್ ಹೋದಾಗ ನೀವು ಹೋಗಿ ಕರ್ಕೊಂಡ್ ಬಂದಿರೋ ಅಂತ ಒಂದ್ ಏನೋ ಒಂದು ಇನ್ಸಿಡೆಂಟ್ ಇದೆಯಲ್ಲ? ಆಟ ಅಂತ ಆಡಕ್ ಹೋದಾಗ ನಾನು ಯಾವತ್ತೂ ಕರೆಯಕ್ ಹೋಗಲ್ಲ ಅವನ್ನ. ಒಂದು ಏನೇ ಇರ್ಲಿ, ಆಟ ಅನ್ನೋದು ಒಂದು ಕಲೆ. ಹೌದು, ಕಲೆ ಅದು. ಆ ಒಂದು ಏಜ್ಗೆ ಎಲ್ಲ ಆಟಗಳು ಕಲಿಯೋದು ಅಂತ ಕಲೆ. ಒಂದೊಂದ್ ಸಾರಿ ನೈಟು ಅವನು ಎಲ್ಲ ನಾವು ಹೋದ್ರೆ ಅಷ್ಟು ಲೇಟ್. ಆವಾಗ ಯಾಕಪ್ಪ ಇಷ್ಟು ಲೇಟ್ ಅಂತ ಕೇಳಿ. ಈಗ ಮಂಜಣ್ಣ ಇದಿಷ್ಟೆಲ್ಲ ಮಾಡಿ ಬಿಗ್ ಬಾಸ್ ವಿನ್ ಆಗಿದಾರ. ಸೊ ನಿಮ್ಗೆ ಆ ಬಿಗ್ ಬಾಸ್ ವಿನ್ ಆದ್ಮೇಲೆ
ಮಂಜಣ್ಣ ಈ ತರ ಸುಮಾರಷ್ಟು ಫ್ಯಾನ್ಸ್ ಫಾಲೋಯಿಂಗ್ ಎಲ್ಲ ಬಂದಿದೆ. ಸೊ ಅದನ್ನ ನೋಡಿದ್ರೆ ಏನ್ ಅನ್ಸುತ್ತೆ ಅಂದ್ರೆ ಜನ ಎಲ್ಲ ಬಂದು ಸಪೋರ್ಟ್ ಮಾಡೋದಾಗ್ಲಿ ಅಥವಾ ಒಂದು ಸೆಲ್ಫಿ ತಗೊಳೋದಾಗ್ಲಿ ಇದೆಲ್ಲ ನೋಡಿದಾಗ ನಮ್ಮ ಒಂಥರ ಖುಷಿ ಅನ್ಸುತ್ತೆ ತಂದೆ ತಾಯಿಗೆ, ಯಾರೇ ತಂದೆ ತಾಯಿಗೆ. ಸೊ ನಿಮ್ಗೆ ಅದು ಯಾವ ರೀತಿ ಪ್ರೌಡ್ ಫೀಲ್ ಆಗ್ತದೆ ನಿಮ್ಗೆ? ಇಲ್ಲ, ಈಗ ಅವನು ಸುಮಾರು ಒಂದು 80-90 ಫಿಲಿಮ್ ಅಲ್ಲಿ ಮಾಡಿದಾನೆ. ಹೌದು. ನಮ್ಮ ಮನೆವರೆಗೂ ಬಂದು ಯಾರು ಇಲ್ಲ, ನಮ್ ರಿಲೇಷನ್ ಅವರು ಅಣ್ಣ ಆ ಫಿಲಿಮ್ ಅಲ್ಲಿ ಚೆನ್ನಾಗ್ ಮಾಡಿದಾನೆ, ಈ ಫಿಲಿಮ್ ಅಲ್ಲಿ ಚೆನ್ನಾಗ್ ಮಾಡಿದಾನೆ, ಅವ್ರ ಫ್ರೆಂಡ್ಸ್ ತುಂಬಾ ನಮ್ಗೆ ಯಾರು ಬೇಕಾದ್ರೆ ಅವರು ಹೇಳಿದ್ದಾರೆ. ಹೌದು. ಈಗ ಬಿಗ್ ಬಾಸ್ ಮನೆಗೆ ಅವನ ಅಜ್ಜೆ ಇಟ್ಟ ಮೇಲೆ ನಾನು ಪೇಜ್ ಮೇಲೆ ಅದೇ ಹೇಳಿದೀನಿ ಸರ್, ಅವ್ನ್ ಬಿಗ್ ಬಾಸ್ ಮನೆಗೆ ಅಜ್ಜೆ ಇಟ್ಟ ಮೇಲೆ ಕಪ್ ತಗೊಂಡಿದ್ದಾನೆ ಅಂತ ನಮ್ಗೊಂದು ಖುಷಿ ಆಯ್ತು. ಬಿಗ್ ಬಾಸ್ ನೋಡಿದ್ರೆ ಒಂದು ಸುದೀಪ್ ಅಣ್ಣವ್ರಿಗೋಸ್ಕರ ಅಂತ ನಾವು ನೋಡ್ತೀವಿ. ಈಗ ಸುದೀಪ್ ಅಣ್ಣ ಈ ಸೀಸನ್ ಲಾಸ್ಟ್ ಅಂತ ಅಂದ್ಬಿಟ್ಟು ಒಂದಷ್ಟು ಟ್ವೀಟ್ ಮಾಡಿ ಏನೋ ವಿಚಾರ ತಿಳಿಸಿದಾರ. ಬಟ್ ನಮ್ಗೇನ್ ಖುಷಿ ಇದೆ, ನಮ್ ಕೋಲಾರಿಂದ ಮಂಜಣ್ಣ ಸುದೀಪ್ ಅಣ್ಣವ್ರು ಇರೋ ಟೈಮ್ ಅಲ್ಲಿ ಒಂದು ಬಿಗ್ ಬಾಸ್ ಹೋಗಿದ್ದಾರೆ ಅನ್ನೋದು ಒಂದು ಖುಷಿ ಇದೆ. ಸೊ ಈಗ ಸುದೀಪ್ ಅಣ್ಣವ್ರು ಇಲ್ಲ ಅಂದ್ರೆ ಬಿಗ್ ಬಾಸ್ ಕಳ್ಳೆ ಇಲ್ಲ ಅಂತ ಹೇಳ್ತಾ ಇದಾರೆ. ಬಟ್ ನಮ್ಮ ಮಂಜಣ್ಣನವರ ಸುದೀಪ್ ಅವ್ರ ಬಾಂಡಿಂಗ್ ಹೆಂಗಿತ್ತು ಅಂದ್ರೆ ಅವ್ರು ಯಾವ ರೀತಿ ಇದ್ರು, ನಿಮ್ಗೆ ಏನಾದ್ರ ಬಗ್ಗೆ ಗೊತ್ತಿದೆ? ಅದ್ರ ಬಗ್ಗೆ ನನಗೇನು ಜಾಸ್ತಿ ಅವರು ನನಗೇನು ಹೇಳ್ತಾ ಇಲ್ಲ. ಕೋಲಾರ ಇದು ಚೆನ್ನೈಯಲ್ಲಿ ಶೂಟಿಂಗ್ ಹೋಗ್ತಾ ಇತ್ತ ಮಂಜು, ನಾನು ಫೋನ್ ಮಾಡೀನಿ, ಏನಪ್ಪಾ ಬಂದೇ ಇಲ್ಲ ಊರಿಗೆ, ಇಷ್ಟ ದಿವ್ಸ ಆಗ್ಲಿ ಬಂದಿಲ್ಲ ಅಂತ ಕೇಳಿದಾಗ, ಇಲ್ಲಪ್ಪ ಸುದೀಪ್ ಸರ್ ಜೊತೆಲಿದ್ದೀನಿ, ಅವ್ರು ಒಳ್ಳೆ ಮಾರ್ಗದರ್ಶನ ಕೊಡ್ತಾ ಇದಾರೆ, ನೀವೇನು ಬೇಜಾರ್ ಪಡ್ಬೇಡಿ, ನನ್ಗೇನು ತೊಂದರೆ ಇಲ್ಲ, ನಾನು ಒಳ್ಳೆಯವ್ರ ಜೊತೆಲಿದ್ದೀನಿ, ಒಳ್ಳೆ ಮಾರ್ಗದರ್ಶನ, ಈ ತರ ಮಾಡು ಅಂತ ಹೇಳ್ತಾ ಇದಾರೆ. ನನ್ಗೆ ಒಳ್ಳೆ ಮಾರ್ಗದರ್ಶನ ಸಿಕ್ಕಿದೆಪ್ಪ, ನೀವೇನು ಬೇಜಾರ್ ಪಡ್ಬೇಡಿ, ಆರಾಮಾಗಿರಿ, ನಿಮ್ ಆರೋಗ್ಯ ನೀವು ನೋಡ್ಕೊಂಡು ನೀವಿರಿ, ನಿಮ್ಗೇನಾದ್ರು ಬೇಕಂದ್ರೆ ತಂಗಿಯವ್ರನ್ನ ಮಕ್ಕಳು ಕೇಳು, ಹೆಣ್ಣು ಮಕ್ಕಳನ್ನ ಅವ್ರು ಕೊಡ್ತಾರೆ, ನೀನ್ ಆರಾಮಾಗಿರು ಅಂತ ಹೇಳಿದಾನೆ. ಈಗ ಮಂಜಣ್ಣವ್ರ ಮುಂದೆ ನಮ್ಗೆ ಮದ್ವೆ ಆಗಿ ಒಂದು ಅದನ್ನ ನೋಡ್ಬೇಕಂದ್ಬಿಟ್ಟು ನಮ್ಗೆಲ್ಲ ಆಸೆ ಇದೆ, ನಮ್ಮ ಪ್ರೇಕ್ಷಕರಿಗೆಲ್ಲ ಆಸೆ ಇದೆ. ಅದನ್ನ ಯಾವಾಗ ಈಗ ಇದರಲ್ಲಿ ಬಿಗ್ ಬಾಸ್ ಮನೇಲೆ ಸ್ಟೇಜ್ ಮೇಲೆನೆ ಸುದೀಪ್ ಸರ್ ಅವರು ಹೇಳಿದ್ದಾರೆ, ನೀನ್ ಯಾವ್ದಾದ್ರು ಒಪ್ಪಿಗೆ ನೋಡಿ ಮಾಡ್ಬಿಡಣ, ಇಲ್ಲ ಅಂದ್ರೆ ಹೇಳು ಅಂದ್ರೆ ನಾನು ಅವನು ಕೇಳಿದೀನಿ, ಅವನು ಇಲ್ಲ ಅಂತ ಹೇಳಿದಾನೆ, ಟ್ರೈ ಮಾಡಿದೀನಿ, ನೋಡೋಣ ಅವ್ರಿಗೆ ಎಷ್ಟು ಬೇಗ ಕಂಕಣ ಬಲ ಬಂದ್ರೆ ಅಷ್ಟು ಬೇಗ ನಾವ್ ಮಾಡಕ್ ರೆಡಿ ಇದೆ. ಬಂದಿಲ್ಲ ಯಾರಾದ್ರೂ ಮಂಜಣ್ಣ ಬಗ್ಗೆ ಏನಾದ್ರು ಮದುವೆ ಮಾಡ್ಬೇಕಂತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲ ಡೀಟೇಲ್ಸ್ ಕಳ್ಸಿ, ನಮ್ಮ ರಾಮಣ್ಣ ಫಾರ್ವರ್ಡ್ ಮಾಡ್ತೀರಿ. ಇರ್ಲಿ, ಅದು ನೋಡಪ್ಪ, ಒಂದ್ ಹೆಣ್ಣು ಒಂದ್ ಮನೆಗ್ ಬರ್ಬೇಕಂದ್ರೆ ಅಷ್ಟು ಈಜಿ ಅಲ್ಲ. ಒಂದ್ ಹೆಣ್ಣು ಬರೋದು, ಒಂದು ಮಣ್ಣು ಬರೋದು, ಒಂದು ದನ, ಇವೆಲ್ಲಾನು ಭಾರಿ ಒಂದು ನೀನ್ ಎಲ್ಲೋ ಒಂದು ಭೂಮಿ ಇರುತ್ತೆ, ಆ ಭೂಮಿ ನೀನ್ ತೆಗಿಬೇಕು ಅನ್ನೋದು ನಿನ್ ಇರಲ್ಲ. ನೀನ್ ಅದು ಹೊಲ್ದು ಬರ್ಬೇಕಂದ್ರೆ ನೀನ್ ಆಟೋಮೆಟಿಕ್ ಆಗಿ ಆ ಭೂಮಿ ನಿನ್ ವಶಕ್ಕೆ ಬರುತ್ತೆ. ಒಂದು ದನ ನೀನ್ ಜಾತ್ರೆಗೆ ಹೋಗ್ತೀಯ, ಜಾತ್ರೆಗೆ ಹೋಗಿ 100 ಜೊತೆಗಳು ನೋಡ್ತೀಯ, ಯಾವ್ದು ಸಲ ನಿನ್ ಮನೆಗೆ ಯಾವ ದನ ಬರ್ಬೇಕೋ ಆ ದನನೇ ನಿನ್ ಮನೆಗ್ ಬರೋದು. ಒಂದ್ ಹೆಣ್ಣು ಅಷ್ಟೇ, ನಾವ್ ಎಷ್ಟೋ ನೋಡ್ಬೋದು, ಅದು ಯಾವ ಹೆಣ್ಣು ನಮ್ ಮನೆಗ್ ಬರ್ಬೇಕೋ, ನಮ್ ಮನೇನ್ ಬೆಳಕ್ ಮಾಡ್ಬೇಕೋ ಅದೇ ಎಣ್ಣೆ ನಮ್ ಮನೆಗ್ ಬರೋದು. ಹೌದು. ಓಕೆ, ಈಗ ಮಂಜಣ್ಣವ್ರಿಗೆ ನೀವು ಮುಂದೆ ಏನೊಂದು ಈ ತರ ನಮ್ಮ ಮಂಜಣ್ಣ ಮುಂದೆ ಇರ್ಬೇಕು ಅಂತ ನಿಮ್ಗೆ ಏನೋ ಒಂದು ಮೈಂಡ್ ಅಲ್ಲಿ ಇದೆಯಾ? ಅಂದ್ರೆ ಮದುವೆ ಆಗಿ ಮಕ್ಕಳ ಜೊತೆ ಮನೇಲಿ ಇದ್ರೆ ಈ ತರ ಏನೋ ನಿಮ್ಗೆ ಇದ್ರಲ್ಲಿ ನೋಡಿ, ಬಿಗ್ ಬಾಸ್ ಮನೆಯಿಂದ ಬಂದಾಗ ನಮ್ಗೆ ಹೊರಗಡೆ ಹೋದಾಗ ಮಂಜಣ್ಣ ಅಂದಾಗ ಎಷ್ಟು ಖುಷಿ ಆಗ್ತದೆ. ಹಂಗೆ ಅವನೊಂದು ಹೆಸರು ಮಾಡ್ಲಿ, ನಮ್ಗದೊಂದೇ. ನೀವ್ ಅಲ್ಲಿಂದ ಬಂದಿದ್ರಕ್ಕೆ ನಿಮ್ಗೊಂದು ಧನ್ಯವಾದಗಳು. ನಮ್ ಕೋಲಾರ ಜಿಲ್ಲೆಯವ್ರಿಗೆ, ನಮ್ ಕರ್ನಾಟಕ ಜನಕ್ಕೆ ಒಂದು ಧನ್ಯವಾದ. ರಾಮಣ್ಣವ್ರ ಬಗ್ಗೆ ತಿಳ್ಕೊಂಡಿದ್ದು ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ, ಅಷ್ಟೇ ನನಗೂ ಖುಷಿ ಆಗ್ತಾ ಇದೆ. ಸೊ ಇದೇ ರೀತಿ ನಿಮ್ಗೆ ರಾಮಣ್ಣವ್ರ ವಿಚಾರ ಮುಂದೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ಮಂಜಣ್ಣವ್ರ ಬಗ್ಗೆ ಇನ್ನಷ್ಟು ವಿಚಾರ ತಿಳ್ಕೊಂಡು ನಿಮ್ಗೆ ಶೇರ್ ಮಾಡ್ತೀನಿ. ಆದಷ್ಟು ನೀವು ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ. ನಮಸ್ಕಾರ.